ಚಿಕ್ಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಅರೆಸ್ಟ್ ಆಗಿದೆ. ಗೊತ್ತಿದೆ, 10 ದಿವಸ 11 ದಿವಸ ಆಯಿತು. ಪೊಲೀಸರು ಆರೋಪಿಗಳನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕೊಲೆಗೆ ಸಂಬಂಧಪಟ್ಟಂತೆ ಒಂದೊಂದೇ ಮಾಹಿತಿಗಳನ್ನು ಆಚೆ ತರ್ತಾ ಇದ್ದಾರೆ. ಕೊಲೆ ಪ್ರಕರಣದ ಪ್ರಮುಖ 4 ಆರೋಪಿಗಳು ಅವರನ್ನು ಏನು ಪೊಲೀಸ್ ಸ್ಟೇಷನಲ್ಲಿ ಇಟ್ಟಿದ್ದಾರೆ. ಅವರಿಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಅನ್ನೋದನ್ನು ಪೊಲೀಸರು ಕೋರ್ಟ್ನಲ್ಲಿ ಸಲ್ಲಿಸಿರುವ ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. 4 ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ. ಯಾರೆಲ್ಲ? A2 ದರ್ಶನ್, A4 ರಘು, A15 ಕಾರ್ತಿಕ್, A16 ಕೇಶವಮೂರ್ತಿ ವಿರುದ್ಧ ಕ್ರಿಮಿನಲ್ ಕೇಸ್ ಇದೆ. ಒಬ್ಬೊಬ್ಬರದ್ದು ಒಂದೊಂದು ಕ್ರಿಮಿನಲ್ ಕೇಸ್. ಇದು ಪೊಲೀಸರು ಕೋರ್ಟ್ಗೆ ಸಲ್ಲಿಸಿರುವಂಥ ಮಾಹಿತಿ. ಯಾವ್ಯಾವ ಕೇಸು, ಯಾರ್ಯಾರ ಮೇಲೆ ಏನು ಕ್ರಿಮಿನಲ್ ಕೇಸ್ಗಳಿದೆ ಅದರ ಬಗ್ಗೆ ಹೇಳ್ತೀನಿ ಬನ್ನಿ. ದರ್ಶನ್ ಉರುಫ್ ಡಿ ಬಾಸ್ ಏನು ಕೇಸ್ ಇದೆ? ಕ್ರಿಮಿನಲ್ ಕೇಸ್. ಈ ಹಿಂದೆ 2011ರಲ್ಲಿ ಪತ್ನಿ ಮೇಲೆ ಹಲ್ಲೆ ಮಾಡಿದ್ದಕ್ಕೆ 307 ಇದೆ ಇವ್ರ ಮೇಲೆ. ಅದನ್ನು ವಾಪಸ್ ಪಡೆದಿರ್ಬೋದು, ಆದರೆ ರೆಕಾರ್ಡ್ ಈಗ ನೀವು ಈ ಆರೋಪಿಗಳು ಬಂದಾಗ DNA ಟೆಸ್ಟು ಅದೆಲ್ಲ ಮಾಡಿಸ್ತಾರಲ್ಲ. ಯಾಕೆ ಮಾಡಿಸ್ತಾರೆ? ರಕ್ತ ಪರೀಕ್ಷೆ ಮಾಡಿಸ್ತಾರೆ, ಉಗುರು ಪರೀಕ್ಷೆ ಮಾಡಿಸ್ತಾರೆ, ಕೂದಲು ಪರೀಕ್ಷೆ ಮಾಡಿಸ್ತಾರೆ ಇಂಥ ಕೇಸ್ಗಳು ಬಂದಾಗ. ಯಾಕೆ ಅಂತಂದರೆ ನಾಳೆ ಅಥವಾ 10 ವರ್ಷ ಕಳೆದ ನಂತರ ಆತ ಬೇರೆ ಯಾವುದಾದ್ರೂ ಪ್ರಕರಣದಲ್ಲಿ ಸಿಕ್ಕಾಕೊಂಡಾಗ ಆತನ ಮಾಹಿತಿ ಪಟಾಪಟ್ ಸಿಗುತ್ತೆ. ಈಗ ದರ್ಶನ್ ವಿಚಾರ ಬಂದಾಗ ಈ ಹಿಂದೆ ಮಾಡಿದ ಕೇಸ್ ಆರಾಮಾಗಿ ಸಿಗುತ್ತೆ. ಮತ್ತೊಮ್ಮೆ ಪೊಲೀಸರು ಹಳೇದೇನಿತ್ತು ಅಂತ ಹುಡುಕಾಟ ಮಾಡುವಂಥ ಪ್ರಯತ್ನ ಅಗತ್ಯ ಇಲ್ಲ. ನಂಬರ್ 1 ಕೇಸ್. ಎರಡನೇದು ವನ್ಯಜಾತಿ ಕೋಳಿ ಸಾಗಣೆ ಕೇಸ್. ಆಮೇಲೆ ಅದನ್ನು ಅವರು ತಮ್ಮ ಫಾರ್ಮ್ ಹೌಸಲ್ಲಿ ಸಾಕ್ತಾಯಿದ್ರು. ಮೊನ್ನೆ ಅದರ ಬಗ್ಗೆ ಸ್ಟೋರಿ ಮಾಡಿದ್ವಿ. ಅದು ಬೇರೆ ದೇಶದಿಂದ ಬರುವಂಥ ಒಂದು ಪಕ್ಷಿ, ಅದನ್ನು ತಮ್ಮ ಫಾರ್ಮ್ ಹೌಸಲ್ಲಿ ಸಾಕ್ತಾಯಿದ್ರು. ಇದು ಹೇಗೆ ಅಂತಂದರೆ ಯಾಕೆ ಇದೆಲ್ಲ ಬರುತ್ತೆ? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಂತ ನಿಮ್ಗೆ ಅನಿಸ್ಬೋದು. ನೋಡಿ, ಹುಲಿಯನ್ನು ಸಾಕೋಂಗಿಲ್ಲ, ಹುಲಿಯನ್ನು ಬೇಟೆಯಾಡೋಂಗಿಲ್ಲ, ಯಾವ ಪ್ರಾಣಿ ಪಕ್ಷಿಗಳನ್ನು ಬೇಟೆಯಾಡೋಂಗಿಲ್ಲ ಎಕ್ಸೆಪ್ಟ್ ಯಾವುದು ಈ ಹೆಗ್ಗಣ ಬಿಟ್ಟರೆ. ಗೊತ್ತಾಯ್ತಾ? ಯಾಕೆಂತಂದರೆ ನಮ್ಮಲ್ಲಿ ಹುಲಿಗಳಿರೋದೇ ಈಗ 5,000. ಒಂದು ಕಾಲದಲ್ಲಿ ಎಷ್ಟಿತ್ತು? ಒಂದು ಕಾಲದಲ್ಲಿ ಪೋಸ್ಟ್ ಕೊಡ್ತಾಯಿದ್ರು. ಹಾಗೇ ಕೆಲವು ಅಳಿವಿನಂಚಿನಲ್ಲಿರುವ ಪ್ರಾಣಿಗಳು ಮತ್ತೊಂದು ಅದಕ್ಕೆಲ್ಲ ವಿಶೇಷವಾದಂತಹ ಮಾನ್ಯತೆ ಇದೆ. ಮಾನ್ಯತೆ ಅಂತಂದರೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಸಾಕಬಾರ್ದು. ಈಗ ಸರ್ಕಸ್ ಕೂಡ ಮಾಡೋಕ್ಕೆ ಬಿಡ್ತಾ ಇಲ್ಲ, ಯಾಕೆಂದರೆ ನೀವು ಸಾಕೋಂಗಿಲ್ಲ ಅದನ್ನು ಅಂತೇಳಿ. ಝೂಯಲ್ಲಿ ಇಡಬೇಕು ಅದನ್ನು, ಹಂಗಿದ್ರು ಕೂಡ. ವನ್ಯಜಾತಿ ಕೋಳಿ ಸಾಗಣೆ ಕೇಸ್. 3ನೇ ಕೇಸ್ ಯಾವುದಪ್ಪ ಅಂತಂದರೆ RR ನಗರದಲ್ಲಿ ನಾಯಿ ಕಚ್ಚಿಸಿದ ಕೇಸ್. ನೆನಪಿದೆ ತಾನೆ? ನಾಯಿ ವಿಚಾರ ಭಾಳ ದೊಡ್ಡದಾಗಿತ್ತು, ಆ ಕೇಸ್. ಇನ್ನು ರಾಘವೇಂದ್ರ ಕಿಡ್ನ್ಯಾಪ್ ಕಿಂಗ್ ರಾಘವೇಂದ್ರ. ಇವನ ಮೇಲೆ ನೋಡಿ, ಇವರ ಬ್ಯಾಕ್ಗ್ರೌಂಡ್ ನೋಡಿ ಎಲ್ಲ ಗೊತ್ತಾಗ್ಬಿಡ್ತದೆ. ವಂಚನೆ, ಫೋರ್ಜರಿ ಆರೋಪ ಇದೆ. ಯಾವುದ್ಯಾವುದೋ ಸಿಗ್ನೇಚರ್ ಏನೆಲ್ಲ ಮಾಡಿ ಬೇರೆ ಬೇರೆ ಮಾಡಿರ್ತಾನೆ. ಚಿತ್ರದುರ್ಗದಲ್ಲಿ ಕೇಸ್ ಇದೆ, ಜೈಲು ಸೇರಿದ್ದಾನೆ ಆಲ್ರೆಡಿ. ಅಣ್ಣ ಎಕ್ಸ್ಪೀರಿಯನ್ಸ್ಡು ಅಧ್ಯಕ್ಷ ಬೇರೆ, ಎಕ್ಸ್ಪೀರಿಯನ್ಸ್ಡು, ಜೈಲು ಸೇರಿ ಬಂದಿರುವಂಥ ಕೇಸ್ ಇದೆ ಈತನ ಮೇಲೆ. ಆಮೇಲೆ ಕಾರ್ತಿಕ್ ಉರುಫ್ ಕಪ್ಪೆ, ಜೀವ ಬೆದರಿಕೆ. ಏನಪ್ಪ ಕ್ವಾಲಿಫಿಕೇಷನ್? ಜೀವ ಬೆದರಿಕೆ ಹಾಕಿದ್ದೀನಿ, ಬೇರೆಯವರಿಗೆ ಪ್ರಚೋದನೆ. ಆಮೇಲೆ ತಲಗಟ್ಟಪುರದಲ್ಲಿ ಈತನ ಬಗ್ಗೆ ಪ್ರಕರಣ ದಾಖಲಾಗಿತ್ತು. ಎಲ್ಲ ಮಾಹಿತಿಗಳು ಹೊರಬರುತ್ತೆ. ಇನ್ನು A16 ಕೇಶವಮೂರ್ತಿ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಕೇಸಿದೆ. ದರೋಡೆ ಮತ್ತು ವಂಚನೆ ಆರೋಪ ಕೇಸಿದೆ. 320 ಕೇಸ್, 420 ಕೇಸ್ ಇದೆಲ್ಲ ಇದೆ. ಇದೇ ಬ್ಯಾಕ್ಗ್ರೌಂಡ್. ಇದನ್ನೆಲ್ಲ ಪೊಲೀಸರು ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಇನ್ನು